ಆಗಿದೆ. ಈಗ ನನಗೊಂದು ಇಂಟ್ರೀಮ್ ರಿಪೋರ್ಟ್ ಕೊಟ್ಟಿದ್ದಾರೆ ತಹಶೀಲ್ದಾರರು. ಆ ಪ್ರಕಾರ ಈಗೆಲ್ಲ ಸರ್ವೆ ಐಡೆಂಟಿಫೈ ಮಾಡಿದ್ದಾರೆ. ಅದರ ಒಳಗಡೆ ಇರತಕ್ಕಂಥ ಎಲ್ಲ, ಅದು ಸ್ಮಶಾನ ಆಗಿರ್ಬೋದು, ಕೆರೆ ಆಗಿರ್ಬೋದು, ಅಥವಾ ರಸ್ತೆ ಇರ್ಬೋದು, ಕಾಲುದಾರಿ ಇರ್ಬೋದು, ಇವನ್ನೆಲ್ಲ ಐಡೆಂಟಿಫೈ ಮಾಡಿ ನಂಗೆ ವರದಿನ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅದು ಸಂಪೂರ್ಣವಾಗಿ ತೆರವುಗೊಳಿಸಿ ಅದನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಅದನ್ನು ನೀವು ಹಸ್ತಾಂತರ ಮಾಡಬೇಕು ಅಂತ ಹೇಳಿದ್ದೀನಿ. ಪ್ರಾಯಶಃ 30ನೇ ತಾರೀಕು ಒಳಗಡೆ ಆ ಡೇಟು ಕೂಡ ಇಟ್ಕೊಂಡಿದ್ದಾರೆ ಅಂತ ಒತ್ತುವರಿ ಅಲ್ಲ, ಅದು ಅವ್ರ ಒಳಗಡೆ ಇದೆ. ಅದು ಒತ್ತುವರಿ ಪ್ರಶ್ನೆಯಿಂದ ನೀವು ತಗೊಳ್ಳೋದು ದೊಡ್ಡ ಎಕ್ಸ್ಟೆಂಟ್ ತೊಗೊಂಡಾಗ ಅದು ಬರುತ್ತೆ. ಆದರೆ ಅವರು ಒತ್ತುವರಿ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ಸರ್ಕಾರಿ ಜಮೀನನ್ನು, ಕೆರೆಯನ್ನಾಗಲಿ, ಕಾಲುವೆನಾಗಲಿ, ಕುಂಟೆನಾಗಲಿ ಯಾವುದೇ ಕಾರಣಕ್ಕೂ ಒತ್ತುವರಿ ಮಾಡಲಿಕ್ಕೆ ಅವಕಾಶ ಇಲ್ಲ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಅದನ್ನು ಬಿಡಿಸ್ತೀವಿ. ಈಗ ಆಲ್ರೆಡಿ ಐಡೆಂಟಿಫೈ ಆಗಿದೆ, ಮಾರ್ಕ್ ಆಗಿದೆ, ಪಾರ್ಷಿಯಲ್ ಆಗಿ ಮಾಡ್ಕೊಂಡಿದ್ದಾರೆ, ಗುರುತು ಮಾಡ್ಕೊಂಡಿದ್ದಾರೆ. ಇವತ್ತು ನೋಟಿಸ್ ಕೊಡ್ತಾ ಇದ್ದೀನಿ ಸರ್ ಅಂತಲೂ ಕೂಡ ನನಗೆ ಹೇಳಿದ್ದಾರೆ. ಬಹುಶಃ 30 ಅದು ಕೂಡ ಮುಗಿಸ್ತೀವಿ. ಸರ್ವೆ ಮಾಡಿದ್ದೀವಿ. ನೀವು ಪರ್ಚೇಸ್ ಮಾಡಿದ್ದು ನಿಮ್ಮ ಹತ್ರ ಇದೆಯಲ್ಲ, ಎಷ್ಟು ಪರ್ಚೇಸ್ ಮಾಡಿದ್ದೀರಿ ಅಷ್ಟೇ ಇರೋಕ್ಕೆ ಸಾಧ್ಯ ನಿಮ್ಮ ಹತ್ರ. ಅದ್ರ ಮೇಲೆ ಜಾಸ್ತಿ ಇರೋಕ್ಕೆ ಸಾಧ್ಯ ಇಲ್ವಲ್ಲ. ಸೇಲ್ ಡೀಡ್ ಪ್ರಕಾರ ನಿಮ್ದೇನಿದೆ ಅಷ್ಟೇ ನೀವು ಇರೋದು. ಸರ್ಕಾರಕ್ಕೆ ನೀವು ಯಾವುದೇ ಕಾರಣಕ್ಕೂ ಸೇಲ್ ಡೀಡ್ ಮಾಡಿಕೊಟ್ಟಿಲ್ವಲ್ಲ. ಸರ್ಕಾರದ ಆಸ್ತಿ ಏನಿದೆ, ಸರ್ಕಾರಿ ಜಮೀನೇನಿದೆ, ಕೆರೆ, ಕುಂಟೆ, ರಸ್ತೆ, ಸ್ಮಶಾನ, ಇವೆಲ್ಲವೂ ಕೂಡ ಸರ್ಕಾರದ ಆಸ್ತಿ, ಸಾರ್ವಜನಿಕರ ಆಸ್ತಿ. ಅದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಬಿಡಬೇಕು ನಾವು ಅದನ್ನಷ್ಟೇ.